ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ರೈತರು ಹೊಸ ತಂತ್ರಜ್ಞಾನಗಳ ಬಳಕೆಗೆ ಆದ್ಯತೆಯನ್ನ ನೀಡಬೇಕು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸಿಂಧೂರಿ ಆಗ್ರೋಟೆಕ್ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಹೆಚ್ಚು ಇಳುವರಿ ಪಡೆದ ರೈತರುಗಳಿಗೆ ಸನ್ಮಾನವನ್ನ ಮಾಡಲಾಯಿತು. ಹೆಚ್ಚಿನ ಇಳುವರಿ ಪಡೆಯುವ ನಿಟ್ಟಿನಲ್ಲಿ ಹಾಗೂ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಬೆಳೆಯಲು ಅನುಕೂಲ ಮಾಡುವ ಹೊಸ ತಂತ್ರಜ್ಞಾನಗಳು ಆವಿಷ್ಕಾರವಾಗಿವೆ. ಹೊಸ ತಂತ್ರಜ್ಞಾನಗಳ ಬಳಕೆಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ರೈತರು ಆದ್ಯತೆಯನ್ನ ನೀಡಬೇಕೆಂದು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕರೆಯನ್ನ ನೀಡಿದ್ದಾರೆ. ನಗರದ ಶ್ರೀ ಸಿಂಧೂರಿ ಆಗ್ರೋಟೆಕ್ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಿಂಧೂರಿ ಆಗ್ರೋಟೆಕ್ ಸಂಸ್ಥೆಯ ಸಾವಯವ ಸೂಕ್ಷ್ಮ ಪೋಷಕಾಂಶಗಳನ್ನು ಬಳಸಿ ಹೆಚ್ಚುವರಿ ಇಳುವರಿ ಪಡೆದ ರೈತರನ್ನ ಸನ್ಮಾನಿಸಿ ಅವರು ಮಾತನಾಡಿದರು. ಸಾಂಪ್ರದಾಯಿಕ ವ್ಯವಸಾಯ ಪದ್ಧತಿಯಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವ ರೈತರು ಆಧುನಿಕ ಆವಿಷ್ಕಾರಗಳನ್ನು ಅಳವಡಿಸಿಕೊಳ್ಳುವತ್ತ ಗಮನ ಹರಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಜನರು ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತಿದ್ದಾರೆ. ಗುಣಮಟ್ಟದ ಉತ್ಪನ್ನಗಳನ್ನು ಉತ್ಪಾದಿಸುವ ನಿಟ್ಟಿನಲ್ಲಿ ಹೊಸ ತಂತ್ರಜ್ಞಾನಗಳು ರೈತರಿಗೆ ಸಹಾಯ ಮಾಡುತ್ತೆ. ಸಾವಯವ ಕೃಷಿ ಉತ್ಪನ್ನಗಳತ್ತ ಹೆಚ್ಚಿನ ಒಲವು ಇದ್ದು ರೈತರು ಸಾವಯವ ಕೃಷಿಗೆ ಆದ್ಯತೆ ನೀಡಬೇಕು ಅಂತ ಅವರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ, ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಮತ್ತು ಸಿಂಧೂರಿ ಆಗ್ರೋಟೆಕ್ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಕನಗಾಲ ಸತ್ಯನಾರಾಯಣ, ಆಂಧ್ರಪ್ರದೇಶದ ಮಾಜಿ ಕೃಷಿ ಸಚಿವರಾದ ಕನ್ನಾ ಲಕ್ಷ್ಮೀನಾರಾಯಣ, ಕನಿಗಿರಿ ಮಾಜಿ ಶಾಸಕರಾದ ಡಾಕ್ಟರ್ ಎಂ ಉಗ್ರ ನರಸಿಂಹಾರೆಡ್ಡಿ, ಅರ್ಬನ್ ಬ್ಯಾಂಕ್ನ ಶ್ರೀ ಶ್ರೀನಿವಾಸ್ ಯಾದವ್ ರವರು ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ಭಾಗಿಯಾಗಿದ್ದರು. ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು 100% ಕಾಟನ್ ನಿಂದ ಮಾಡಲಾಗಿದೆ. 0 ರ್ಯಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್. ಈ ಪ್ರಾಡಕ್ಟ್ 100% ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಹೇಗೆ ಅಂತೀರಾ? ಅದರಲ್ಲಿ ಫ್ರೀ ಕೂಪನ್ ಇದೆ. ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ? ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀ ಆಗಿ ಪಡೆಯಿರಿ. ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ 7996827256 79968272256. ನಮ್ಮ ಕಂಪನಿ ಕರ್ನಾಟಕದಲ್ಲಿ ಶುರು ಆದಮೇಲೆ ಅಪ್ಪ ಅದಕ್ಕೆ ಸಿಂಧೂರಿ ಅಂತ ಹೆಸರಿಟ್ಟಿದ್ರು. ಆ ದಿನ ನನಗೆ ಕಾರಣ ಗೊತ್ತಾಯಿತು. ಅವರ ಮೊದಲ ಮಗು ಮತ್ತು ಅವರ ಮೊದಲ ಕಂಪನಿ ಎರಡು ಒಂದೇ ಅಂತ ಸ್ವಲ್ಪ ವರ್ಷ ಆದಮೇಲೆ ನಮಗೆ ಅರ್ಥ ಆಯಿತು. ಇವತ್ತು ನೀವು ಗಮನಿಸಿದ ಮರೊಂದು ವಿಷಯ ಏನಂದ್ರೆ ಸಾಧಾರಣ ಆನ್ಯುವಲ್ ಸೆಲೆಬ್ರೇಷನ್ಗೆ ನೀಲ ಸಂಘ ಹೋಗ್ತಾರೆ లేదా ಟೂರ್ ಪ್ಲಾನ್ చేసినప్పుడు కాంగ్రెస్ పార్టిసిపేట్ చేయడానికి వెళ్ళి ಹೋಗ್ತಾರೆ. కానీ ఒక సిల్వర్ జూబ్లీ సెలబ్రేషన్ కి ఇంతమంది డీలర్స్ ప్రతిమంతో ఆహ్వానించారంటే దీని వెనుక నాన్నగారు ఏ ఉద్దేశం ఉండాలంటే ఒకవేళ మీరు బిజినెస్ కి సహకరించకపోతే వాళ్ళ చేత సహకరించి బిజినెస్ చేయడానికి ఇంటికి వచ్చినట్టుగా నాకు అనిపిస్తుంది. కాబట్టి మీరు అందరూ కూడా ఆ బాధ్యత తీసుకోవాలని కోరుకుంటున్నాను. 20 సంవత్సరాలు ఈ సెలబ్రేషన్ చేస్తున్న మాట్లాడాలి. ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಕನ್ನಾ ಲಕ್ಷ್ಮೀನಾರಾಯಣ್ ಮಾಜಿ ಕೃಷಿ ಸಚಿವರು ಆಂಧ್ರಪ್ರದೇಶ ಆಗಮಿಸಿದ್ದಾರೆ. ಅವರಿಗೆ ನೀವೆಲ್ಲರ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತವನ್ನು. ಮಾನ್ಯ ಸಚಿವರಿಗೆ ಎಲ್ಲರ ವತಿಯಿಂದ ಹೃತ್ಪೂರ್ವಕ ದಯವಿಟ್ಟು ಸಚಿವರಾದ ಕೃಷ್ಣ ಬೈರೇಗೌಡರು ವೇದಿಕೆಗೆ ಆಗಬೇಕು ಅಂತೇಳಿ ಕೃಷಿಕರಿಗೆ ನಿರಂತರವಾಗಿ ಕೃಷಿ ಸಚಿವರು ಹಾಗೂ ವೇದಿಕೆ ಮೇಲಿರುವ ಎಲ್ಲರಿಗೆ ಭೇಟಿ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಪ್ರೋತ್ಸಾಹಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದಾರೆ. ಸಿಂಧೂರಿ ಅಗ್ರೋಟೆಕ್ ಉತ್ಪನ್ನಗಳನ್ನು ಯಶಸ್ವಿಯಾಗಿ ಬಳಸಿ ಗುಣಮಟ್ಟದ ಇಳುವರಿ
ಅಧಿಕ ಇಳುವರಿ ಪಡೆಯುವ ಮೂಲಕ ಇತರೆ ಈ ಸಂಸ್ಥೆ 25 ವರ್ಷದ ಅವಧಿಯಲ್ಲಿ ರೈತರಿಗೆ ಪೂರಕವಾದಂಥ ಅನೇಕ ಕೃಷಿ ವಲಯಕ್ಕೆ ಬೇಕಾಗತಕ್ಕಂಥ ಎಲ್ಲ ಒಂದು ರಸಗೊಬ್ಬರಗಳು ಬೀಜಗಳು ಸಕ್ಸಸ್ ಆಗಿ ಒದಗಿಸುವಂಥ ಈ ಸಮಸ್ಯೆ ಮಾಡಿದೆ ಮತ್ತು ಈಗಾಗಲೇ 130 ಕೋಟಿಗೂ ಹೆಚ್ಚು ವಹಿವಾಟನ್ನು ಒಂದು ವರ್ಷಕ್ಕೆ ಮಾಡುವಂಥ ಒಂದು ಎತ್ತರಕ್ಕೆ ಸಂಸ್ಥೆ ಮತ್ತು ಮೈಕ್ರೋ ನ್ಯೂಕ್ಲಿಯಸ್ ಇದನ್ನು ಬೇಸಾಗಿಕೊಂಡು It is a manufacturer of micronutrients. For manufacture of micronutrients in 9 states, all over India. సింధూరి ఆగ్రోటెక్ ఈరోజు కర్ణాటకలో 25 ఇయర్స్ నిండిన సందర్భంగా రైతులకి సూక్ష్మ పోషకాలు అంటే మైక్రో న్యూట్రియంట్స్ని అందించే దిశగా రైతు భూమిని సారవంతం చేయడానికి ఈ సంస్థ నెలకొల్పుతున్నట్టు తెలియజేయచ్చు. కర్ణాటక మీడియా మిత్రులకు కానీ, నన్ను ఆదరించిన రైతులకు కానీ, నన్ను ఆదరించిన డీలర్స్ అందరికి కానీ ఏ విధంగా అయితే మా యొక్క ప్రొడక్ట్స్ని రైతులకు ఏ విధంగా అందిస్తున్నారో, భూమిలో సూక్ష్మ పోషకాలను లోపాలని ఏదైతే సమర్థవంతంగా సింధూరి ఆగ్రోటెక్ సంస్థ నిర్వహిస్తుందో దానికి మీరు చేయూతనిస్తారు. కాబట్టి ఇక్కడ కర్ణాటక రాజ్యంలో బెంగళూరులో మనం ఈరోజు 25th యానివర్సరీ మనం జరుపుకుంటున్నాం. ఈ శుభ సందర్భంగా మీ అందరికీ నా నూతన సంవత్సర శుభాకాంక్షలు తెలుపుకుంటూ సంక్రాంతి శుభాకాంక్షలు మీకు అందరికీ థ్యాంక్ యూ. ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.